ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ಇವತ್ತು ಮಾರ್ಕೆಟ್ ಅಲ್ಲಿ ಕೊನೆಯಲ್ಲಿ ಎಸ್ಪೆಷಲಿ ಲಾಸ್ಟ್ ಅರ್ಧ ಗಂಟೆಯಲ್ಲಿ ದಿಢೀರಂತ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಹೆಚ್ಚಿನ ಮಾಹಿತಿಯನ್ನ ನಾವು ಇಮೇಲ್ ಮೂಲಕ ನಿಮಗೆ ಒದಗಿಸ್ತೇವೆ. ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 30 ಪಾಯಿಂಟ್ಸ್ ಅಥವಾ 0.12% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಕ್ಲೋಸಿಂಗ್ ಅನ್ನು ನೋಡಿದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಅನ್ಸುತ್ತೆ. ಅಂತ ದೊಡ್ಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಲ್ಲ. ಆದ್ರೆ ಇವತ್ತಿನ ಚಾರ್ಟ್ ಅನ್ನ ನೋಡಿದ್ರೆ ನೋಡಬಹುದು, ನೀವು ಇಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು. ನಿನ್ನೆ ಕ್ಲೋಸಿಂಗ್ 879 ಇವತ್ತು ಓಪನ್ ಆಗಿದ್ದು 767ಕ್ಕೆ, ಅಂದ್ರೆ ಮೋರ್ ದನ್ 100 ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಯ್ತು. ಅನಂತರ ಒಂದಷ್ಟು ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ತು ನೋಡಬಹುದು. ಬಟ್ ಸಸ್ಟೈನ್ ಆಗ್ಲಿಲ್ಲ, ಡೌನ್ ಆಯ್ತು, ಮತ್ತೆ ಒಂದಷ್ಟು ಅಪ್ ಆಯ್ತು, ಮತ್ತೆ ಡೌನ್ ಆಯ್ತು. ಮತ್ತೆ ನೋಡಬಹುದು ಇವತ್ತಿನ ಲೋ ನೋಡೋದಾದ್ರೆ 740 ಕೂಡ ಬಂತು. ಅಲ್ಲಿಂದ ಒಳ್ಳೆ ಬೌನ್ಸ್ ಬ್ಯಾಕ್ ಅನ್ನ ಮಾಡಿದೆ. ಎಸ್ಪೆಷಲಿ ನೋಡಬಹುದು 15 ಅಂದ್ರೆ 3 ಗಂಟೆ ಎಕ್ಸಾಕ್ಟ್ಲಿ 3 ಗಂಟೆಗೆ 25,778 ರೇಂಜ್ ಅಲ್ಲಿ ಇತ್ತು. ಇಮಿಡಿಯೇಟ್ಲಿ ಒಂದು ಸ್ಪೈಕ್ ಕಂಡು ಬಂದಿದೆ. ಆ ಸ್ಪೈಕ್ ನೋಡಬಹುದು ಮೋರ್ ದನ್ 160 ಪಾಯಿಂಟ್ಸ್ ಇದೆ. ಅನಂತರ ಸ್ವಲ್ಪ ಡೌನ್ ಆಯ್ತು. ಓವರ್ ಆಲ್ ನೋಡಬಹುದು ಕೊನೆಯ ಸ್ಪೈಕ್ ಏನಿತ್ತು ಅಲ್ಲಿಂದ ಕ್ಲೋಸಿಂಗ್ ಕಂಪೇರ್ ಮಾಡಿದ್ರೆ 136 ಪಾಯಿಂಟ್ಸ್ ಅಪ್ ಆಗಿದೆ ನಿಫ್ಟಿ. ಇದು ಜಸ್ಟ್ ಲಾಸ್ಟ್ ಅರ್ಧ ಗಂಟೆಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿರುವಂತಹ ಪರ್ಫಾರ್ಮೆನ್ಸ್. ಇಲ್ಲಾಂದ್ರೆ ಬಹುಶಃ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಇರ್ತಾ ಇತ್ತೇನೋ. ಆದ್ರೆ ಕೊನೆಯಲ್ಲಿ ಬಂದಂತ ಒಂದು ಪುಲ್ ಬ್ಯಾಕ್ ಪಾಸಿಟಿವ್ ಗೆ ತಂತು. ಇನ್ನು ನಮ್ಮ ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲೂ ಕೂಡ ನೋಡಬಹುದು 84 ಪಾಯಿಂಟ್ಸ್ ಅಥವಾ 0.1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಕ್ಲೋಸಿಂಗ್ ಅನ್ನ ನೋಡಿದ್ರೆ ಆಸ್ ಯೂಶುವಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ಸುತ್ತೆ. ಆದ್ರೆ ಚಾರ್ಟ್ ನೋಡಬಹುದು ಎಸ್ಪೆಷಲಿ 3 ಗಂಟೆ ನಂತರ ಬಂದಿರೋದು 579 ಪಾಯಿಂಟ್ಸ್. ಕೊನೆಯಲ್ಲಿ ಒಳ್ಳೆ ಫುಲ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ತು. ಎಸ್ಪೆಷಲಿ ಫ್ಯಾಗ್ ಎಂಡ್ ಅಲ್ಲಿ ಒಳ್ಳೆ ಬೈಯಿಂಗ್ ಆಕ್ಟಿವಿಟಿ ಜಾಸ್ತಿ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗಾಗಿನೇ ಒಳ್ಳೆ ಆಕ್ಷನ್ ಕೂಡ ಬಂದಿದೆ. ಅದರ ಕಾರಣಕ್ಕೆ ಬರೋಣ. ಅದಕ್ಕಿಂತ ಮುಂಚೆ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ. ನೋಡಬಹುದು ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ಪಾಸಿಟಿವ್ ಏನಿಲ್ಲ, 0.09% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಿಫ್ಟಿ 100 0.08% ಪಾಸಿಟಿವ್ ಇದೆ. ನಿಫ್ಟಿ 200 0.08% ಪಾಸಿಟಿವ್ ಇದೆ. ನಿಫ್ಟಿ 500 0.09% ಪಾಸಿಟಿವ್ ಇದೆ. ಅಂದ್ರೆ ಇಲ್ಲಿ ನೀವು ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ನೋಡಿದ್ರೆ ನೆಕ್ಸ್ಟ್ 50 ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಫಾರ್ಮ್ ಮಾಡಿದೆ. ಇನ್ನು ನಿಫ್ಟಿ 50 ಆಗ್ಬೋದು 100 200 500 0.8% ಇಂದ 0.12% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 15 ನಲ್ಲಿ ನೋಡಬಹುದು 0.1% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 0.08% ಪಾಸಿಟಿವ್ ಇದೆ. ಹಾಗೆ ಮಿಡ್ ಕ್ಯಾಪ್ 150 0.04% ಪಾಸಿಟಿವ್ ಇದೆ. ಅಂದ್ರೆ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಅದೇ ಇವತ್ತಿನ ವಿಶೇಷ ಅಂತ ಹೇಳ್ಬೋದು. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.38% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 0.26% ಪಾಸಿಟಿವ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 0.18% ಪಾಸಿಟಿವ್ ಇದೆ. ಅಂದ್ರೆ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 0.09% ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 0.23% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 0.35% ಪಾಸಿಟಿವ್ ಇದೆ. ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಎರಡು ಕೂಡ. ಆಟೋ ಇವತ್ತು ಒಂದಷ್ಟು ಡೌನ್ ಆಗಿದೆ, 0.52% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. FMCG ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 0.57% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಹಾಗೆ ಐಟಿ ನಲ್ಲಿ 1% ಡೌನ್ ಇದೆ ಇವತ್ತು. ಹಾಗೆ ಮೀಡಿಯಾ ಫ್ಲಾಟ್ ಇದೆ. ಮೆಟಲ್ ಅಲ್ಲಿ 0.89% ಡೌನ್ ಫಾಲ್ ಇದೆ. ಫಾರ್ಮಾ 0.59% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. PSU ಬ್ಯಾಂಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ ಒಂದಷ್ಟು ಡೌನ್ ಫಾಲ್ ಇತ್ತು, ಇವತ್ತು ಒಂದಷ್ಟು ಪಾಸಿಟಿವ್ ಇದೆ. 1.17% ಅಪ್ ಅಲ್ಲಿ PSU ಬ್ಯಾಂಕ್ ಇಂಡೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಪ್ರೈವೇಟ್ ಬ್ಯಾಂಕ್ 0.15% ಅಪ್ ಆಗಿದೆ. ರಿಯಾಲಿಟಿ ಸ್ವಲ್ಪ ಡೌನ್ ಇದೆ ಇವತ್ತು 0.08%. ಹೆಲ್ತ್ ಕೇರ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ, 0.42% ಅಪ್ ಆಗಿದೆ. ಕನ್ಸ್ಯೂಮರ್ ಡ್ಯೂರಬಲ್ 0.13% ಅಪ್ ಆಗಿದೆ. ಆಯಿಲ್ ಅಂಡ್ ಗ್ಯಾಸ್ 0.11% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ ಇವತ್ತು ಒಂದಷ್ಟು ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇತ್ತು. ಕೆಲವು ಸೆಕ್ಟರ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಕೆಲವು ಸೆಕ್ಟರ್ಸ್ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ಕೆಲವು ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾರೆ. ಔಟ್ ಪರ್ಫಾರ್ಮ್ ಮಾಡಿದ್ದು ಅಂತಂದ್ರೆ ಇವತ್ತು PSU ಬ್ಯಾಂಕ್ಸ್ ಹಾಗೆ FMCG ನಂತರ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು ಇವತ್ತು. ಏನೋ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಅಂದ್ರೆ ಅದು IT ಸೆಕ್ಟರ್ ಹಾಗೆ ಮೆಟಲ್ ಅಲ್ಲಿ ಒಂದಷ್ಟು ಡೌನ್ ಫಾಲ್ ಇದೆ ಇವತ್ತು. ನಮ್ಮ ಮಾರ್ಕೆಟ್ ಅಲ್ಲಂತೂ ಈ ರೀತಿಯ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಕೆಲವು ಕಡೆ ಪಾಸಿಟಿವ್, ಕೆಲವು ಕಡೆ ನೆಗೆಟಿವ್. ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ರಿಯಾಕ್ಷನ್ ಹೇಗಿತ್ತು ಅಂತ ನೋಡೋದಾದ್ರೆ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ ಗಳು ನೋಡಬಹುದು ನೆಗೆಟಿವ್ ಇದ್ದಾವೆ. ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ನೋಡಬಹುದು. ಡೌ ಜೋನ್ಸ್, S&P 500, ನಾಸ್ಡಾಕ್ ಇಲ್ಲೆಲ್ಲ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ. ಅದರ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಇವತ್ತು ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಆಗಿದೆ. ಮೆಜಾರಿಟಿ ಮಾರ್ಕೆಟ್ಸ್ ನೋಡಬಹುದು ನಿಯರ್ಲಿ 2% ಅಥವಾ 1% ಅಥವಾ ನಿಯರ್ಲಿ 1% ಈ ರೀತಿ ಡೌನ್ ಫಾಲ್ ಅಲ್ಲಿ ಟ್ರೇಡ್ ಆಗ್ತಿದ್ದಾವೆ ಯುರೋಪಿಯನ್ ಮಾರ್ಕೆಟ್ ಗಳು.
ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಎಲ್ಲ ನೆಗೆಟಿವ್ ಇದಾವೆ. ಮೆಜಾರಿಟಿ ಅಂತ ಏನಲ್ಲ, ಎಲ್ಲ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಿದಾವೆ. ಅಲ್ಲಲ್ಲೇ ಎಲ್ಲೋ ಒಂದು ಕೆಲವು ಅಥವಾ ಬೆರಳೆಣಿಕೆಯಷ್ಟು ಮಾರ್ಕೆಟ್ ಗಳು ಮಾತ್ರ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ ಅಥವಾ ಗ್ರೀನ್ ಅಲ್ಲಿ ಕಾಣ್ತೇವೆ. ಬಿಟ್ರೆ ಮೆಜಾರಿಟಿ ಮಾರ್ಕೆಟ್ಸ್, ಅದರಲ್ಲೂ ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟ್ಸ್ ಗ್ರೀನ್ ಅಲ್ಲಿ ಕಾಣ್ತಾ ಇರೋದು. ಇಲ್ಲಿ S&P 500 ವಿಕ್ಸ್ ಇದು ವೊಲಟಿಲಿಟಿ ಇಂಡೆಕ್ಸ್ ಅದು ಮಾತ್ರ ಪಾಸಿಟಿವ್ ಇದೆ. ಇಲ್ಲಿ ATX ಫ್ಲಾಟ್ ಆಗಿದೆ. TA ಅಂದ್ರೆ ಇಸ್ರೇಲ್ ಮಾರ್ಕೆಟ್ ಇದು ಕೂಡ ಫ್ಲಾಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿದೆ. ಇವೆರಡನ್ನ ಬಿಟ್ರೆ ಇನ್ನೆಲ್ಲೂ ಗ್ರೀನ್ ಪರ್ಫಾರ್ಮೆನ್ಸ್ ಇಲ್ವೇ ಇಲ್ಲ ಎಕ್ಸೆಪ್ಟ್ ಇಂಡಿಯನ್ ಮಾರ್ಕೆಟ್. ಇಂಥ ಗ್ಲೋಬಲ್ ಕಂಡೀಷನ್ ಅಲ್ಲೂ ಕೂಡ ಇವತ್ತು ನಮ್ಮ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅದರಲ್ಲೂ ಫ್ಯಾಗ್ ಎಂಡ್ ಅಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಖಂಡಿತ ಅದಕ್ಕೆ ಏನಾದ್ರೂ ಒಂದು ಕಾರಣ ಇರಲೇಬೇಕು. ಬಹುಶಃ ಕಾರಣ ಅಂತೂ ನಿಮ್ಗೆ ಗೊತ್ತಿದೆ, ಯಾಕಂದ್ರೆ ನಾನು ಈಗ 3 ದಿನದಿಂದನೂ ಕೂಡ ಈ ಸುದ್ದಿ ಬಗ್ಗೆ ಅಪ್ಡೇಟ್ ಮಾಡ್ತಾನೆ ಇದ್ದೀನಿ. ರೆಗ್ಯುಲರ್ ಆಗಿ ವಿಡಿಯೋ ನೋಡೋರಿಗೆ ಇದೇನು ಹೊಸದಲ್ಲ, ಖಂಡಿತ ಈ ಕಾರಣ ಗೊತ್ತಿರುತ್ತೆ. ಹಾಗಾದ್ರೆ ಯಾವ್ದು ಆ ಕಾರಣ? ಅದು ಬಿಹಾರ್ ಎಲೆಕ್ಷನ್ಸ್ ರಿಸಲ್ಟ್ಸ್. ಏನು ಫುಲ್ ಫ್ಲೆಡ್ಜ್ ರಿಸಲ್ಟ್ಸ್ ಅನೌನ್ಸ್ ಆಗಿಲ್ಲ, ಬಟ್ ಇಲ್ಲಿವರೆಗಿನ ಟ್ರೆಂಡ್ಸ್ ಅನ್ನ ನೋಡಿದ್ರೆ ಆರಾಮಾಗಿ NDA ಸರ್ಕಾರವನ್ನ ರಚನೆ ಮಾಡೋದ್ರಲ್ಲಿ ಡೌಟ್ಸ್ ಇಲ್ಲ. ಯಾಕಂದ್ರೆ 200ರ ಗಡಿಯಲ್ಲಿದೆ ಲೀಡ್ಸ್. ಬೇಕಾಗಿರೋದು 122ಕ್ಕೆ 200ರ ಗಡಿಯಲ್ಲಿ ಲೀಡ್ ಇದೆ. MGB ಅಂದ್ರೆ ಮಹಾಗಠಬಂಧನ್ 35ರ ಗಡಿಯಲ್ಲಿ ಇದೆ. ಈಗಾಗಲೇ ಒಂದಷ್ಟು ಸೀಟ್ಗಳು ಅನೌನ್ಸ್ ಆಗಿದ್ದಾವೆ ಕೂಡ, ಅಂದ್ರೆ ರಿಸಲ್ಟ್ಸ್ ಬಂದಿದೆ ಕೂಡ. ಈ ಟ್ರೆಂಡ್ ಏನಿತ್ತು ಇದು ಕೊನೆಯಲ್ಲಿ ಬೈಯಿಂಗ್ ಆಕ್ಟಿವಿಟಿ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗಿದೆ. ಫ್ಯಾಗ್ ಎಂಡ್ ಅಲ್ಲಿ ಏನು ಮೋರ್ ದನ್ 100 ಪಾಯಿಂಟ್ಸ್ ರ್ಯಾಲಿ ಬಂತು, ಅದಕ್ಕೆ ಪ್ರಮುಖ ಕಾರಣನೇ ಈ ಎಲೆಕ್ಷನ್ಸ್ ರಿಸಲ್ಟ್ಸ್. ಈಸಿಯಾಗಿ ಮೆಜಾರಿಟಿ ಮಾರ್ಕ್ ಅನ್ನ ಕ್ರಾಸ್ ಮಾಡುತ್ತೆ ಅನ್ನುವಂತ ಕನ್ಫರ್ಮೇಶನ್ ಸಿಕ್ಕ ಮೇಲೆ ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆಯ ಪುಲ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಎಷ್ಟು ನೆಗೆಟಿವ್ ಸೆಂಟಿಮೆಂಟ್ ಇರುವಂತಹ ಸಂದರ್ಭದಲ್ಲೂ ಕೂಡ ನಮ್ಮ ಮಾರ್ಕೆಟ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂತಂದ್ರೆ ಖಂಡಿತ ಈ ಒಂದು ಸುದ್ದಿ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಇನ್ನು ಕೆಲವು ಸಣ್ಣ ಪುಟ್ಟ ಸುದ್ದಿಗಳಿದ್ದೇ ಇದೆ. ಕ್ರೂಡ್ ಪರ್ಫಾರ್ಮೆನ್ಸ್ ಆಗ್ಬೋದು, FIS ಜಾಸ್ತಿ ಸೆಲ್ ಮಾಡಿಲ್ದೇ ಇರೋದಾಗ್ಬೋದು ನಿನ್ನೆ ಇಂಥವು. ಹಾಗೆ ಇನ್ನೊಂದು ಸುದ್ದಿ ಕೂಡ ಬಂದಿತ್ತು. ಮೂಡೀಸ್ ಅವರು ನಿನ್ನೆ GDP ಗ್ರೋತ್ ಬಗ್ಗೆ ಒಂದು ಸುದ್ದಿಯನ್ನ ಕೊಟ್ಟಿದ್ರು. ಅದನ್ನ ನಾನು ರಾತ್ರಿ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸಿದ್ದೆ ಕೂಡ. ಬಹುಶಃ ಅದು ಕೂಡ ಒಂದಷ್ಟು ಪಾಸಿಟಿವಿಟಿಗೆ ಕಾರಣ ಆಗಿರಬಹುದು. ಓವರ್ ಆಲ್ ಮೇಜರ್ ಸುದ್ದಿ ಅಂದ್ರೆ ಬಿಹಾರ್ ಎಲೆಕ್ಷನ್ ರಿಸಲ್ಟ್ಸ್. ಅಲ್ಲಿನ ಟ್ರೆಂಡ್ಸ್ NDA ಪರವಾಗಿದ್ದದ್ದು ಬಹುಶಃ ಇವತ್ತಿನ ಮಾರ್ಕೆಟ್ಗೆ ಒಳ್ಳೆಯ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು. ನೋಡೋಣ ಇನ್ನು ಬಿಹಾರ್ಗೆ ಲಿಂಕ್ ಆಗಿರುವಂತಹ ಸ್ಟಾಕ್ ಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾವೆಲ್ಲ ಕಂಪನಿಗಳಿಗೆ ಅನುಕೂಲವನ್ನ ತರಬಹುದು ಇದು ಅಂತ. ಬೇರೆ ಸ್ಟಾಕ್ ಗಳ ಅಪ್ಡೇಟ್ ಕಡೆ ಬಂದ್ರೆ ಭಾರತ್ ಡೈನಾಮಿಕ್ಸ್ ಇವತ್ತು ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಕಂಪನಿಗೆ ಡಿಫೆನ್ಸ್ ಇಂದ ಆರ್ಡರ್ ಸಿಕ್ಕಿರೋ ಬಗ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ನೋಡಬಹುದು. ಮೋರ್ ದನ್ 6% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟು 2100 ಕೋಟಿ ಡಿಫೆನ್ಸ್ ಡೀಲ್ ಅಂದ್ರೆ ಖಂಡಿತ ಸಣ್ಣ ಆರ್ಡರ್ ಏನಲ್ಲ. ಆಂಟಿ ಟ್ಯಾಂಕ್ ಮಿಸೈಲ್ ಗೆ ಸಂಬಂಧಪಟ್ಟಂತ ಡೀಲ್ ಇದು. ಒಳ್ಳೆ ಸುದ್ದಿ ಬಂದಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ BDL ಅಲ್ಲಿ. ನಂತರ ಕೋರಮಂಡಲ್ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಅಲ್ಲಿತ್ತು, ಬಟ್ ಇಲ್ಲೇನದು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಲಿಲ್ಲ. ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಕಂಪನಿ ಆಂಧ್ರ ಪ್ರದೇಶ ಗವರ್ನಮೆಂಟ್ ನ ಜೊತೆ 2000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋ ಬಗ್ಗೆ MOU ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ನಂತರ NBCC ಇಂಡಿಯಾ ಕೂಡ ಫೋಕಸ್ ಅಲ್ಲಿತ್ತು. ಇದರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ನೋಡಿದ್ವಿ. ಕಂಪನಿಗೆ ಆರ್ಡರ್ ಸಿಕ್ಕಿರೋ ಬಗ್ಗೆ 340 ಕೋಟಿ ಆರ್ಡರ್ ಸಿಕ್ಕಿತ್ತು. ಜೊತೆಗೆ ನಿನ್ನೆ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿತ್ತು. ನಿನ್ನೆ ಮಾರ್ನಿಂಗ್ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿತ್ತು. ಹಾಗಾಗಿ ರಿಯಾಕ್ಷನ್ ನಿನ್ನೆ ಇತ್ತು, ಬಟ್ ಇವತ್ತು ಆರ್ಡರ್ ನ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಮೋರ್ ದನ್ 5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ CSE ಈ ಕಂಪನಿ ಕೂಡ ಒಂದು ಒಳ್ಳೆ ಸುದ್ದಿಯನ್ನ ಕೊಟ್ಟಿತ್ತು. 4500 ಕೋಟಿ ಒಡಿಶಾ ಸೋಲಾರ್ ಬ್ಯಾಟರಿ ಪ್ರಾಜೆಕ್ಟ್ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಮೋರ್ ದನ್ 1% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ KP ಗ್ರೀನ್ ಎಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿ ಇತ್ತು. ಕಂಪನಿಗೆ ಮಲ್ಟಿಪಲ್ ಆರ್ಡರ್ ಸಿಕ್ಕಿರೋ ಬಗ್ಗೆ ಒಂದು ಅಪ್ಡೇಟ್ ಗಳು ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಮೋರ್ ದನ್ 3% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಈ ಸ್ಟಾಕ್ ಅಂತ ಇವತ್ತು 10% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಂಪನಿಗೆ ಸಂಬಂಧಪಟ್ಟಂತೆ ವರ್ಲ್ಡ್ ಬ್ಯಾಂಕ್ ಇಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. ವರ್ಲ್ಡ್ ಬ್ಯಾಂಕ್ ಗಿವ್ಸ್ ರೆಪ್ರಿವ್ ಅಂದ್ರೆ ಈ ಕಂಪನಿ ಕೆಲವೊಂದು ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಬಾರ್ ಮಾಡಿತ್ತು. ವರ್ಲ್ಡ್ ಬ್ಯಾಂಕ್ ಆ ಬಾರ್ಡ್ ಲಿಸ್ಟ್ ಇಂದ ತೆಗೆದಿದೆ ಕಂಪನಿಯನ್ನ. ಈಗ ನೋಡಬಹುದು ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಗೆಟ್ಸ್ ಬಿಗ್ ರಿಲೀಫ್ ಫ್ರಮ್ ವರ್ಲ್ಡ್ ಬ್ಯಾಂಕ್. ಇಲ್ಲೂ ಕೂಡ ನೋಡಬಹುದು ಬ್ಯಾಂಕ್ ಲಿಫ್ಟ್ ಡಿಬಾರ್ಮೆಂಟ್. ವರ್ಲ್ಡ್ ಬ್ಯಾಂಕ್ ಲಿಫ್ಟ್ ಡಿಬಾರ್ಮೆಂಟ್. ಡಿಬಾರ್ ಮಾಡಿದ್ದೆ, ಲಿಫ್ಟ್ ಮಾಡಿದೆ ಅಥವಾ ತೆಗೆದಾಕಿದೆ. ಹಾಗಾಗಿ ಈ ಸ್ಟಾಕ್ ಫೋಕಸ್ ಅಲ್ಲಿ ಇತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು. 10% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ TRIL ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಕೂಡ ಸುದ್ದಿಯಲ್ಲಿತ್ತು. ಕಾರಣ ಕಂಪನಿ ಆಂಧ್ರ ಪ್ರದೇಶ ಗವರ್ನಮೆಂಟ್ ನ ಜೊತೆ 500 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋ ಬಗ್ಗೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಆಂಧ್ರದಲ್ಲಿ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು BL ಕೂಡ ಫೋಕಸ್ ಅಲ್ಲಿತ್ತು. 1.6% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಂಪನಿಗೆ 871 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂದಿದೆ ನೋಡಬಹುದು. BL ಅಥವಾ ಭಾರತ್ ಎಲೆಕ್ಟ್ರಾನಿಕ್ ಶೇರ್ಸ್ ರೈಸ್ ಆಸ್ ಡಿಫೆನ್ಸ್ ಫರ್ಮ್ ಬ್ಯಾಕ್ಸ್ ನ್ಯೂ ಆರ್ಡರ್ ವರ್ತ್ 871 crore. 871 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.